ಮಡಿಕೇರಿ ಟೌನ್ ಲಿಮಿಟ್ಸ್ ಒಳಗಡೆ ಎಸ್ ವಿ ಸ್ಮಾರ್ಟ್ ವಿಷನ್ ಎಂಬ ಒಂದು ಹೆಸರಲ್ಲಿ ಸುಮಾರು 5 ಜನ ಜನರ ಕಡೆ ಡೆಪಾಸಿಟ್ ಕಲೆಕ್ಟ್ ಮಾಡಿದ್ದಾರೆ. ಒಬ್ಬರೊಬ್ಬರು 1,000 ಕಟ್ಟಬೇಕು. ಒಂದು 24 ತಿಂಗಳಕ್ಕೆ ಕಂಟಿನ್ಯೂಸ್ ಆಗಿ ಕಟ್ಟಬೇಕು. ತಿಂಗಳಿಗೆ ಒಂದು ಸಾರಿ ಲಾಟ್ರಿ ತೊಗೊಳ್ತೀನಿ. ಲಾಟ್ರಿಯಲ್ಲಿ ಏನೇನು ಬರ್ತದೋ ಸೊ ಲಾಟ್ರಿಯಲ್ಲಿ ಬರೋದ್ರ ರೀತಿಯಲ್ಲಿ ಇಂಥಾಗ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದರೆ ಕಾನೂನು ಪ್ರಕಾರ ಬಡ್ಸ್ ಆ್ಯಕ್ಟ್ ಅಂದರೆ ಒಂದು ಬಂದಿದ್ದು ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ BUDS. ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದರೆ ಯಾವುದೇ ಒಂದು ರಿಜಿಸ್ಟರ್ಡ್ ಕಂಪನೀಸ್ ಇರಲಿ, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್, ಪ್ರೈವೇಟ್ ಪಾರ್ಟ್ನರ್ಶಿಪ್, ಇಂಥ ಯಾವುದು ಒಂದು ಡೆಪಾಸಿಟ್ ಕಲೆಕ್ಟ್ ಮಾಡೋದು ಜನರ ಕಡೆಯಿಂದ ಡೆಪಾಸಿಟ್ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ನಮ್ಮ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಆಗಿರೋ ಇದರಲ್ಲಿ ಸುಮಾರು 1,100 ಜನ ಕಡೆಯಿಂದ ₹1,000 ಕಲೆಕ್ಟ್ ಮಾಡಿದ್ದಾರೆ ಇವರು. ಈಗ ಒಬ್ಬರಕ್ಕೆ ತಾರನ್ನು ಫಸ್ಟ್ ತಿಂಗಳಿಗೆ ಕೊಟ್ಟಿದ್ದಾರೆ ಮತ್ತು ಬೈಕನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ನೋಡಿಬಿಟ್ಟು ನೆಕ್ಸ್ಟ್ ತಿಂಗಳಲ್ಲಿ ಇಂತಾಗ ನಮಗೂ ಸಿಗುವುದಕ್ಕೆ ಸಾಧ್ಯನೇ ಇರುತ್ತೆ ಅಂದರೆ ಒಂದು ನೆಪದಲ್ಲಿ ಇನ್ನೂ ಒಂದು 5,000-6,000 ಜನ ಕಟ್ತಾರೆ. ಇದನ್ನು ಕಂಟ್ರೋಲ್ ಮಾಡೋರು, ರೆಗ್ಯುಲೇಟ್ ಮಾಡೋದಕ್ಕೆ ಯಾವುದೇ ಗೌರ್ಮೆಂಟ್ ಏಜೆನ್ಸೀಸ್ ಇಲ್ಲ. ಸೊ ಜನರ ಕಡೆ 1,000 ಲೆಕ್ಕದಲ್ಲಿ ಇದನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ನಡೆತಾ ಇದ್ದಾರೆ. ಇಂತಾಗ ಯಾವುದೇ ಒಂದು ಸ್ಕೀಮ್ ಬರುವ ಸಂದರ್ಭಗಳಲ್ಲಿ ಸಾರ್ವಜನಿಕರ ಲೋಕಲ್ ಸ್ಟೇಷನ್ಗೆ ದಯವಿಟ್ಟು ಮಾಹಿತಿಯನ್ನು ಕೊಡಿ. ಇಂತಾಗ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ನಿಮಗೆ ಎಷ್ಟು ಬೆನಿಫಿಟ್ ಬರ್ತದೆ ಮತ್ತು ಅಶ್ಯೂರ್ಡ್ ಬೆನಿಫಿಟ್ಸ್ ಲಿಮಿಟ್ ಇರ್ತದೆ. ಸೊ ಡಬಲ್ ಮಾಡಿ ಕೊಡ್ತೀವಿ ಇಂಥವೆಲ್ಲ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಬೆನಿಫಿಟ್ಸ್ ಮಿನಿಮಮ್ ಬೆನಿಫಿಟ್ಸ್ ಇಂತಾಗ ಇರೋದಕ್ಕೆ ಅವಕಾಶ ಇರ್ತದೆ. ಯಾವುದೇ ರೆಗ್ಯುಲೇಟೆಡ್ ಬಾಡಿ ಇಲ್ಲದೆ ಜನರ ಜೊತೆಯಿಂದ ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಇಂತಾಗ ಅನ್ರೆಗ್ಯುಲೇಟೆಡ್ ಆಗಿ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಇಂತಾಗ ಮಾಹಿತಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿ ಇರುತ್ತಂದ್ರೆ ತಕ್ಷಣ ಕಾಲ್ ಮಾಡಿ ನಮಗೆ ತಿಳಿಸಿ. ವಿಲ್ ಸ್ಟಾಪ್ ಆಲ್ ದಿಸ್.